ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಿಕ್ಕಾಪಟ್ಟೆ ಸಾಕಾಗಿರ ಅಂತ ಭಾವಿಸ್ತಾ ಇದ್ದೀನಿ. ಸೊ ಗೈಸ್, ನಮ್ಮ ಬ್ಯಾಂಗ್ಳೂರಲ್ಲಿ ರಾಗಿಗುಡ್ಡ ಇಂದ HSRಗೆ ಮೋಸ್ಟ್ ಅವೈಟೆಡ್ ಡಬಲ್ ಡೆಕ್ಕರ್ ಫ್ಲೈಓವರು ರೆಡಿಯಾಗಿದೆ. ಸೊ ಇವತ್ತು ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಎಕ್ಸಾಮ್ ಮುಗಿಸ್ಕೊಂಡು ಟೈಮ್ ಸದ್ಯಕ್ಕೆ 4:45 ಏನೋ ಆಗ್ತಾ ಇದೆ. ಸೊ ಈ ಫ್ಲೈಓವರ್ ಆ್ಯಕ್ಚುಲಿ ಓಪನ್ ಆಗಿದೆ, ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ. ಈ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನೋಡೋಣ ಇವತ್ತು. ಸೊ ನಮ್ಮ ಸುವಾಗ್ ಇಲ್ಲಿದ್ದಾನೆ, ಅವನು ಅವೆಂಜರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಾನೆ. ಮತ್ತು ಇಲ್ಲಿ ನಮ್ಮ ಗುರು ಇದ್ದಾನೆ. ಆಫ್ಟರ್ ಲಾಂಗ್ ಟೈಮ್ ಬಾಯ್ಸ್ ಜೊತೆ ಒಂದು ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಗುರು ಗಾಡೀಲಿ ನಾನು ಓಡಿಸ್ತಾ ಇದ್ದೀನಿ ಆ್ಯಂಡ್ ಇವನು ಬೈಕಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಾನೆ. ಸೊ ಡೈರೆಕ್ಟ್ ಸೆಂಟ್ರಲ್ ಎಲ್ಲರೂ ಮೀಟ್ ಮಾಡೋಣ. ಸೊ ಬನ್ನಿ, ಹೇಗಿರುತ್ತೆ ಈ ಒಂದು ಹೊಸ ಮೋಸ್ಟ್ ಅವೈಟೆಡ್, ಆ್ಯಕ್ಚುಲಿ ಇಡೀ ಬೆಂಗಳೂರು ದಕ್ಷಿಣ ಭಾರತಕ್ಕೆ ಫಾರ್ ದ ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ಹೇಗಿರುತ್ತೆ ಫ್ಲೈಓವರ್ ಎಕ್ಸ್ಪೀರಿಯನ್ಸ್ ನೋಡೋಣ. ಏನೋ 5 ನಿಮಿಷದಲ್ಲಿ ರಾಗಿಗುಡ್ಡದಿಂದ HSRಗೆ ಹೋಗ್ಬೋದಂತೆ. ನಮಗೂ ಅದೇ ಬೇಕಿತ್ತು. ಎಷ್ಟೊತ್ತಾಗ್ತಿತ್ತು ಮನೆಗೆ ಹೋಗೋಕ್ಕೆ ನಮ್ಮ ರಾಗಿಗುಡ್ಡದಿಂದ HSRಗೆ? ಅರ್ಧ ಮುಕ್ಕಾಲು. ಅದು ಟ್ರಾಫಿಕ್ ಇದ್ರೆ 1 ಅವರ್. ಹಾಂ, ಸೊ ಇವಾಗ ಎಷ್ಟೊತ್ತು ಹೋಗ್ತೀವಿ ಅಂತ ನೋಡೋಣ. ಗೈಸ್, ಗಾಡಿ ಸ್ಟಾರ್ಟ್ ಆಯಿತು, ಹೋಗೋಣ, ಶುರು ಹಚ್ಕೊಳ್ಳೋಣ. ರೋಡ್ ಕೂಡ ಖಾಲಿ ಇದೆ ಆ್ಯಂಡ್ ವಿ ಆರ್ ಎಂಟರಿಂಗ್ ದ ರಾಗಿಗುಡ್ಡ ಪಾಯಿಂಟ್. ಡಬಲ್ ಡೆಕ್ಕರು ತುಂಬ ಅಂದರೆ ತುಂಬ ಸಖತ್. ಎಲ್ಲರೂ ನೋಡಿ, ಇವ್ರು ಇಲ್ಲಿಂದ ವಿಡಿಯೋ ಶೂಟ್ ಮಾಡ್ಕೊತಾ ಇದ್ದಾರೆ. ಓಕೆ, ಎಂಟ್ರಿ ಆದ್ವಿ ಟು ದ ಮೋಸ್ಟ್ ಅವೈಟೆಡ್ ಫ್ಲೈಓವರ್. ಡಬಲ್ ಡೆಕ್ಕರ್ ಫ್ಲೈಓವರು ಬೆಂಗಳೂರಲ್ಲೇ ಫಾರ್ ದ ಫಸ್ಟ್ ಟೈಮ್ ಮಾಡಿರೋದು. ಡಬಲ್ ಡೆಕ್ಕರ್ ಅಂದ್ರೆ ಏನು ಅಂತ ಕೇಳ್ರಿ, ಹೇಳ್ತೀನಿ. ನನ್ನ ಮೇಲೆ ಆಣೆ ಇಟ್ಟೇಳು, ನನ್ನ ಮೇಲೆ ಆಣೆ ಇಟ್ಟೇಳು. ಫನ್ನಿ ಕ್ವಶನ್ ಇದು. ಡಬಲ್ ಡೆಕ್ಕರ್ ಮೇಲ್ಗಡೆ ಮೆಟ್ರೋ, ಕೆಳಗಡೆ ನಾರ್ಮಲ್ ಫ್ಲೈಓವರ್ ಅಷ್ಟೇ. ರೋಡ್ ಈ ತರ ಖಾಲಿ ಇದೆ. ಯಾಕೆ ಅಂದ್ರೆ ನಿನ್ನೆ ತಾನೇ ಇನಾಗ್ರೇಷನ್ ಆಗಿರೋದು. ಜುಲೈ 17th ಇನಾಗ್ರೇಷನ್ ಮಾಡಿದ್ರು. ಎಲ್ಲರೂ ಸಿಕ್ಕಾಪಟ್ಟೆ ಫೋಟೋ ಶೂಟ್ಗಳೆಲ್ಲ ಮಾಡ್ಕೊತಾ ಇದ್ದಾರೆ. ನನ್ನ ಫ್ರೆಂಡ್ ಪಾಪ ಬಿಟ್ಬಿಟ್ಟು ಬಂದ್ಬಿಟ್ಟು ಇಲ್ಲಿಂದ ಕಾಯ್ತಾ ಇದ್ದಾರೆ. ಸದ್ಯಕ್ಕೆ ಇಲ್ಲಿವರೆಗೂ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಕೇಳೋಣ ಇರಿ. ಹಾಯ್ ಸರ್, ಹೌ ಇಸ್ ಯುವರ್ ಎಕ್ಸ್ಪೀರಿಯನ್ಸ್ ಟಿಲ್ ನೌ? ಫ್ರೀವೇ? ಓಕೆ, ಲೆಟ್ಸ್ ಗೋ. ವೆದರ್ ಅಂತೂ ಸಕ್ಕದಾಗಿದೆ ಗೈಸ್. ಒಂಥರ ರೋಡು ಖಾಲಿ. ಆರಾಮಾಗಿ ಇಲ್ಲಾಂದ್ರೂ ಒಂದು 5-10 ಮಿನಿಟ್ಸ್ ಅಲ್ಲಿ ಹೊಡ್ಕೊಂಡು ಹೋಗ್ಬೋದು. ನೋಡೋಣ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್. ಇಲ್ಲಿ ಅಕ್ಕಪಕ್ಕ ಏನೇನಿದೆ ಏನು ಗೊತ್ತಾಗಲ್ಲ. ನನ್ನ ಪ್ರಕಾರ ಸೆಂಟ್ರಲ್ ಮಾಲ್ ಹತ್ರ ಬಂದಿದ್ದೀವಿ ಅನ್ಸುತ್ತೆ ಇವಾಗ. ಏನಂತೀಯೋ? ಇಲ್ಲ, ಗೊತ್ತಾಗ್ತಾ ಇಲ್ಲ ಇದು ಯಾವುದು ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಆಗ್ಲೇ ಇದು ಬಂದಿದೀವಿ, ಜಯದೇವ ಅಲ್ಲ ಅನ್ಸುತ್ತಲ್ಲ. ನನ್ನ ಪ್ರಕಾರ ಜಯದೇವನೇ ಅದು ಗೈಸ್. ಆಗ್ಲೇ ಜಯದೇವ ಹತ್ರ ಬಂದ್ಬಿಟ್ಟಿದೀವಿ. ಜಯದೇವ ಆಗ್ಲೇ ಈಸ್ಟ್ ಎಂಟು ಗೊತ್ತಾಯ್ತು, ಸೆಂಟ್ರಲ್ ಮಾಲ್ ಬಂದಿಲ್ಲ. ಶಾಬಾಷ್ ಗೈಸ್. ನಾವು ಸ್ಟಾರ್ಟ್ ಮಾಡಿ ಇನ್ನೂ ಒಂದು 5 ಮಿನಿಟ್ಸ್ ಆಗಿಲ್ಲ, ಆಗ್ಲೇ ಜಯದೇವ ಹತ್ರ ಬಂದ್ಬಿಟ್ರಿ. ಆ ಕಡೆ ರೆಡ್ ಲೈನು ಮತ್ತೆ ಇದು ಯೆಲ್ಲೋ ಲೈನ್. ಆಕ್ಚುಲಿ ನಮ್ಮ HSR, ಸಿಲ್ಕ್ ಬೋರ್ಡು, ಆಮೇಲೆ ಸಿಲ್ಕ್ ಬೋರ್ಡ್ ಇಂದ ಈ ಕಡೆ ನೋಡಿ ಜಯದೇವ ಹಾಸ್ಪಿಟ್ಲ್ ಇದು. ಪರವಾಗಿಲ್ಲ ಕಣೋ, ಇಷ್ಟು ಬೇಗ ಬಂದಿದ್ದೀವಿ. ಸಿಲ್ಕ್ ಬೋರ್ಡ್ ಕರ್ವ್ ಇದು. ಈ ಕಡೆ ಬಂದ್ರೆ, ಆ ಕಡೆ ಫುಲ್ ಹೋದ್ರೆ ಎಲೆಕ್ಟ್ರಾನಿಕ್ ಸಿಟಿ ಆ ಕಡೆ ಹೋಗುತ್ತೆ. ಆಮೇಲೆ ಈ ಕಡೆ ಹೋದ್ರೆ ನಮಗೆ ಚೆಕ್ ಪೋಸ್ಟ್ ಎಕ್ಸೆಟ್ರಾ ಎಕ್ಸೆಟ್ರಾ ಗೈಸ್. ಈ ಕಡೆಯಿಂದ ಹೋದ್ರೆ Your body was so magnetic. Before I knew it, we talked and I think about you. A cocktail, you told me that you've been waiting for somebody like me. ಗೈಸ್, ಮಳೆಗೂ ಮತ್ತೆ ಈ ಕಡೆ ವೆದರ್ಗೂ ಒಂಥರ ಏನೋ ಮಾನ್ಸೂನ್ ಫೀಲಿಂಗ್ ಇದೆ ನಮ್ಗೆ. ನೋಡಿ, ಈ ಕಡೆ ನೋಡಿ ಬಸ್ ಸ್ಟಾಪ್ ಇದು, ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಬಸ್ ಸ್ಟಾಪ್. ಈ ಕಡೆ ಸ್ಟ್ರೈಟ್ ಹೋಗ್ತಾ ಇದ್ರೆ ನಮ್ಗೆ ಎಲೆಕ್ಟ್ರಾನಿಕ್ ಸಿಟಿ ಬರುತ್ತೆ. ಈ ಕಡೆ ಕರ್ವ್ ತಗೊಂಡ್ರೆ HSR. ಈ ಕಡೆ ಇಲ್ಲ ಹಾಕಿದ.
ರೆಡಿ. Nobody ever asked if you could dance, yeah. Well, only one who did that was somebody like me. When you asked my name, I panicked, so out of my league. And your body was so magnetic. Before I knew it, we talked, and I think about you a cocktail. You told me that you've been waiting. ಮನೆಗೆ ಬೆಳಗ್ಗೆ ಕಾಲೇಜಿಂದ ಬಿಟ್ಟರೆ ಗೈಸ್ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿರ್ತಾ ಇದ್ರಿ. ಸೊ ಪ್ರಾಬಬ್ಲಿ ಡಬಲ್ ಡೆಕ್ಕರ್ ಫ್ಲೈಓವರ್ ಬಂದ್ಬಿಟ್ಟು ಎಲ್ಲ ಟ್ರಾಫಿಕ್ ಸೊಲ್ಯೂಷನ್ಸ್ನು ಒನ್ ಶಾಟಲ್ಲಿ ಎರೇಸ್ ಮಾಡಿಬಿಟ್ಟಿದೆ. ಸಿಲ್ಕ್ ಬೋರ್ಡ್ವರೆಗೂ ಮಾತ್ರ ನಮಗೆ ಟ್ರಾಫಿಕ್ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇರ್ತಿತ್ತು. ಸೊ ಆ ಪ್ರಾಬ್ಲಮ್ ಹೆಂಗೋ ಸೊಲ್ಯೂಷನ್ ಸಿಕ್ಕಿದೆ. ಇನ್ನೊಂದೇನೆಂದರೆ ಗೈಸ್ ಬರೀ ರಾಗಿಗುಡ್ಡದಿಂದ ಸಿಲ್ಕ್ ಬೋರ್ಡ್ವರೆಗೂ ಅಂದರೆ HSR ಔಟ್ಲೆಟ್ವರೆಗೂ ಮಾತ್ರ ಬಿಟ್ಟಿರೋದು. ಆ ಕಡೆ ಅಂದರೆ ಈ ಬೊಮ್ಮನಹಳ್ಳಿ ಕಡೆಯಿಂದ ಬರ್ತಾರಲ್ಲ ಆ ಲೈನ್ ಇನ್ನೂ ಬಿಟ್ಟಿಲ್ಲ, ಇನ್ನೂ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದ್ದಾವೆ. ಸೊ ಸದ್ಯಕ್ಕೆ ರಾಗಿಗುಡ್ಡದಿಂದ HSR ಲೇಔಟ್ ಕಡೆ ಹೋಗೋರು ಆರಾಮಾಗಿ 10 ಮಿನಿಟ್ಸಲ್ಲಿ ಹೋಗ್ಬೋದು. 2 hours later. ಫೈನಲಿ ಮನೆಗೆ ಬಂದಿದ್ದಾಯ್ತು ಗೈಸ್. ಲಿಟ್ರಲಿ ಹೇಳ್ತಾ ಇದ್ದೀನಿ, ಆರಾಮಾಗಿ 15 ನಿಮಿಷದಲ್ಲಿ ಮನೆಯಿಂದ ಕಾಲೇಜಿಂದ ಮನೆಗೆ ಬರ್ಬೋದು. ಇನ್ಮೇಲಿಂದ ಕಾಲೇಜಿಂದ ಮನೆಯಿಂದ ಕಾಲೇಜ್ಗೆ ಆಬ್ವಿಯಸ್ಲಿ ಟೈಮ್ ತಗೊಳ್ಳುತ್ತೆ. ಯಾಕೆಂದರೆ ಇನ್ನು ಈ ಕಡೆಯಿಂದ ಆ ಸೈಡ್ ಔಟ್ಲೆಟ್ ಓಪನ್ ಆಗಿಲ್ಲ, ಫ್ಲೈಓವರ್ ಓಪನ್ ಆಗಿಲ್ಲ. ಬಟ್ ಈ ಕಡೆ ನಮ್ಮ ಸೈಡ್ ಅಂದರೆ ಕಾಲೇಜ್ ಸೈಡಿಂದ ನಮ್ಮ HSR ಕಡೆ ಬರಬೇಕು ಅಂದರೆ ಆರಾಮಾಗಿ ಬರ್ಬೋದು. ಫ್ಲೈಓವರ್ ಅಂತೂ ಸಖತ್ತಾಗಿ ಮಾಡಿದ್ದಾರೆ. ಐ ಗೆಸ್ ಅದು ಡಬಲ್ ಡೆಕ್ಕರ್ ನಾರ್ಮಲ್ ಫ್ಲೈಓವರೇ, ಬಟ್ ಅದೇನೋ ಖುಷಿ ಒಂಥರ ಚೆನ್ನಾಗಿತ್ತು. ಯಾಕೆ ಅಂದರೆ ಮೋಸ್ಟ್ ವೆಯ್ಟೆಡ್. ಆ್ಯಕ್ಚುಲಿ ತುಂಬ ಅಂದರೆ ತುಂಬ ವೆಯ್ಟ್ ಮಾಡ್ತಾ ಇದ್ವಿ, ಯಾವಾಗಪ್ಪ ಓಪನ್ ಆಗುತ್ತೆ ಇದು, ಯಾವಾಗಪ್ಪ ಬೇಗ ಮನೆಗೆ ಹೋಗ್ತೀವಿ ಕಾಲೇಜಿಂದ ಅಂತ ಅನಿಸ್ತಾ ಇತ್ತು. ಯಾಕಂದರೆ ದಿನ ಟ್ರಾಫಿಕಲ್ಲಿ ಸಿಕ್ಕಾಕೋತಾ ಇದ್ವಲ್ಲ. ಸೊ ಆ ಒಂದು ಎಕ್ಸ್ಪೀರಿಯೆನ್ಸು, ಫ್ರಸ್ಟ್ರೇಷನ್ನು ಎಲ್ಲ ಒಟ್ಟೊಟ್ಟಿಗೆ ಇವತ್ತು ಫ್ರೀಯಾಗಿ ಹೋಗಿದ್ದು ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು. ಇನ್ನೊಂದೇನೆಂದರೆ 15 ನಿಮಿಷದಲ್ಲಿ ಮನೆಗೆ ಬಂದಿದ್ದೀನಿ ಇವತ್ತು. ಹೇಳ್ಬೇಕಂದ್ರೆ 15 ನಿಮಿಷದಲ್ಲ 20 ನಿಮಿಷ ಅಂದ್ಕೊಳ್ಳಿ. ಸ್ವಲ್ಪ ನಾವು ನಾರ್ಮಲಾಗಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇನ್ನೊಂದೇನೆಂದರೆ ವೆದರ್ಗೂ ಆ ಒಂದು ಮೇಲ್ಗಡೆಯಿಂದ ಟಾಪ್ ಸೀನ್ ನೋಡ್ತಾ ಇರೋದಕ್ಕೂ ಸರೌಂಡಿಂಗ್ ಸಕ್ಕದಾಗಿತ್ತು. ನೀವೇ ನೋಡಿದ್ರಿ ಅಲ್ಲ ಯಾವ ಥರ ಇತ್ತು ಅಂತ. ನಾವು ಸುಮ್ಮನೆ ರೆಕಾರ್ಡ್ ಮಾಡ್ಕೊಳ್ಳೋಣ ಅಂತ ಹೋದ್ರಿ, ಅಲ್ಲಿ ನೋಡಿದ್ರೆ ಮಳೆ ಬಂದು ಒಂಥರ ಎಕ್ಸ್ಪೀರಿಯೆನ್ಸ್ನ ಅಲ್ಟಿಮೇಟ್ ಮಾಡಿಬಿಡ್ತು. ಒಂಥರ ಯಾವುದೋ ಮಲ್ನಾಡ್ ರೀಜನ್ಗೆ ಹೋಗಿ ಮಳೆಗಾಲದಲ್ಲಿ ಬೆಟ್ಟ ಗುಡ್ಡಗಳು ನೋಡ್ತಾ ಇರೋ ಫೀಲಿಂಗ್ ಬಂತು. ನಾವು ಏನು ನಿಂತಿದ್ರಿ ಫ್ಲೈಓವರ್ ಮೇಲೆ, ಅಕ್ಕಪಕ್ಕ ಏನಾದರೂ ಮೌಂಟೇನ್ಸು ಅಥವಾ ಏನಾದ್ರು ಬೆಟ್ಟ ಗುಡ್ಡಗಳು ಇದ್ಬಿಟ್ಟಿದ್ರೆ ಸೇಮ್ ಕೂರ್ಗ್ ಫೀಲಿಂಗ್ ಬಂದ್ಬಿಟ್ಟಿರೋದು. ಒಂಥರ ಆ ಫೀಲಿಂಗ್ ಇತ್ತು. ಸಕ್ಕದಾಗಿದೆ ಎಕ್ಸ್ಪೀರಿಯೆನ್ಸು. ಹ್ಯಾಟ್ಸ್ ಆಫ್ ದ ಗವರ್ಮೆಂಟ್ ಆಫ್ ಕರ್ನಾಟಕ ಫಾರ್ ಬಿಲ್ಡಿಂಗ್ ಸಚ್ ಅನ್ ಇನ್ಫ್ರಾಸ್ಟ್ರಕ್ಚರ್. ಒಂಥರ ಚೆನ್ನಾಗಿದೆ ಈ ಒಂದು ಇನಿಷಿಯೇಟಿವ್. ಐ ಗೆಸ್ ನಾನು ಕೇಳಿರೋ ಪ್ರಕಾರ ಇನ್ಫಾರ್ಮೇಷನ್ ಏನೋ ತಪ್ಪಿದ್ರೆ ಕ್ಷಮೆ ಇರಲಿ. ದಕ್ಷಿಣ ಭಾರತದಲ್ಲೇ ಫಾರ್ ದ ಫಸ್ಟ್ ಟೈಮ್ ಡಬಲ್ ಡೆಕ್ಕರ್ ಟ್ರೈ ಮಾಡಿ ಆ್ಯಂಡ್ ಇಟ್ಸ್ ಎ ಹ್ಯೂಜ್ ಸಕ್ಸಸ್. ಸೊ ನೆನ್ನೆ ತಾನೇ ಲಾಂಚ್ ಮಾಡಿದ್ದಾರೆ. ನೆನ್ನೆ ತಾನೇ ಇನಾಗ್ರೇಷನ್ ಮಾಡಿ ಒನ್ ಸೈಡ್ ಮಾತ್ರ ಬಿಟ್ಟಿದ್ದಾರೆ, ದಟ್ ಈಸ್ ರಾಗಿಗುಡ್ಡ ಟು HSR ಆ್ಯಂಡ್ ರಾಗಿಗುಡ್ಡ ಟು ರೂಪನಗರ ಸೈಡ್ಗೆ ಔಟ್ಲೆಟ್ಟು. ಸಕ್ಕದಾಗಿದೆ ಗೈಸ್, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆರಾಮಾಗಿ ಹೋಗ್ಬೋದು. ಆ್ಯಂಡ್ ಸ್ಪೀಡೋ ಕೂಡ 40 km/h ಸ್ಪೀಡ್ನ ನಾವು ಮೇಂಟೈನ್ ಮಾಡಬೇಕಾಗತ್ತೆ ಫ್ಲೈಓವರ್ ಮೇಲೆ. ಆ್ಯಂಡ್ ಆಬ್ವಿಯಸ್ಲಿ ಯಾರ್ಯಾರು ಟ್ರಾವೆಲಿಂಗ್ ಮಾಡ್ತಾ ಇದ್ರಿ ಇಷ್ಟು ದಿನ ಬಸ್ಸಲ್ಲಿ ಅಥವಾ ಮೇ ಬಿ ನಿಮ್ಮ ಬೈಕ್ಸ್ ಅಥವಾ ಕಾರ್ಸ್ ವಾಟ್ಸ್ ಎವರ್ ಕ್ಯಾಬಲ್ಲಿ ಎಕ್ಸೆಟ್ರಾ ಆರಾಮಾಗಿ ಮನೆಗೆ ಬೇಗ ರೀಚ್ ಆಗ್ಬೋದು. ಆಬ್ವಿಯಸ್ಲಿ ಬೇರೆ ಕಡೆ ಟ್ರಾಫಿಕ್ ಇದ್ದೇ ಇರುತ್ತೆ, ಬಟ್ ಸಿಲ್ಕ್ ಬೋರ್ಡ್ ಟ್ರಾಫಿಕ್ ಅಂತೂ ಆಬ್ವಿಯಸ್ಲಿ ಅವಾಯ್ಡ್ ಮಾಡ್ಬೋದು. ಸೊ ನಮಗೆ ಎಸ್ಪೆಷಲಿ ನಾವು ಸ್ಟೂಡೆಂಟ್ಸ್ಗೆ ನಿಜ ಸಿಕ್ಕಾಪಟ್ಟೆ ಪರದಾಡ್ತಾ ಇದ್ರಿ. 45 ನಿಮಿಷ 45 to 50 ಮಿನಿಟ್ಸ್ ಟ್ರಾಫಿಕಲ್ಲೇ ಸಿಕ್ಕಾಕೊಂಡ್ಬಿಡ್ತಾ ಇದ್ರಿ. ಬಟ್ ಇವಾಗಿನ ಮೇಲಿಂದ ಸ್ವಲ್ಪ ಸ್ಟ್ರೆಸ್ ಕಮ್ಮಿ ಆಗುತ್ತೆ, ಆರಾಮಾಗಿ ಹೋಗ್ಬೋದು. ಸೊ ನೀವು ಕೂಡ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿ, ಸಕ್ಕದಾಗಿದೆ. ಆ್ಯಂಡ್ ಆದಷ್ಟು ಬೇಗ ಹೋಗಿ, ಬಿಕಾಸ್ ನೀವೇನಾದ್ರು ಆ ಕಡೆಯಿಂದ ಮೇಲ್ಗಡೆ ಟಾಪಿಂದ ನೋಡ್ತೀರಾ ವ್ಯೂಸ್ಗಳನ್ನ ಅಂದರೆ ಇವಾಗಲೇ ಹೋಗಿ ನೋಡಿ. ಬಿಕಾಸ್ ಮುಂದೆ ಏನಾದರೂ ಟ್ರಾಫಿಕ್ ವೆಹಿಕಲ್ಸ್ ಜಾಸ್ತಿ ಮೂವ್ಮೆಂಟ್ ಆದಾಗ ಅವೆಲ್ಲ ಮಾಡೋದು ತಪ್ಪಾಗುತ್ತೆ. ಸೊ ಇವಾಗ ನಮಗೆ ಖಾಲಿಯಾಗಿತ್ತು ರೋಡು, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಸೇಫಾಗಿ ಕೂಡ ಇತ್ತು. ಸೊ ಆರಾಮಾಗಿ ವೀಡಿಯೋ ಮಾಡ್ಕೊಂಡು ನಾನು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿ ಆ ಕಡೆ ಎಲ್ಲ ಕೆಳಗೆಲ್ಲ ಇಳ್ದು ನೋಡಿದೆ. ಸೊ ಐ ಹೋಪ್ ನಿಮಗೆ ಈ ಒಂದು ಡಬಲ್ ಡೆಕ್ಕರ್ ನಿಮಗೂ ಕೂಡ ಖುಷಿ ತಂದಿರುತ್ತೆ. ಬಿಕಾಸ್ ನೀವು ಕೂಡ ಟ್ರಾಫಿಕಲ್ಲಿ ಸಿಕ್ಕಾಕೊಂಡು ಪರದಾಡ್ತಾ ಇದ್ದಂತಹ ಜೀವಿ ಅಂತ ನನಗೆ ಅರ್ಥ ಆಗುತ್ತೆ. ಸೊ ಇನ್ಮೇಲೆ ಪರದಾಡೋ ಅವಶ್ಯಕತೆ ಇರಲ್ಲ. ಎಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಗೆ ಇಷ್ಟ ಆಗಿರತ್ತಂತ. ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ಲ, ಇದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಿಸ್ಟರ್ ಆಚಾರ್ಯ ಬ್ಲಾಗ್ಸ್. ಸೊ ಹಾಗೆ ಒಂದು ಬ್ಲಾಗ್ ಮಾಡಬೇಕು ಅನ್ನಿಸ್ತು, ಫ್ರೀ ಆಗಿತ್ತೆ, ಎಕ್ಸಾಮ್ಸ್ ಇತ್ತು, ಎಕ್ಸಾಮ್ಸ್ ಮುಗಿಸ್ಕೊಂಡು ಏನೊಂದು 10 ನಿಮಿಷ ಅಲ್ವಾ ಅಂದ್ಬಿಟ್ಟು ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಎಕ್ಸಾಮ್ ಮುಗ್ದಾದ್ಮೇಲೆ ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. Somebody like me.